ಮಗು ನನ್ನ ಮಗಂದು ಅನ್ನೋದಕ್ಕೆ ಯಾವ ಪ್ರೂಫು ಇಲ್ಲ. ಬಸರು ಯಾರ್ದು, ಹೆಸರು ಇನ್ಯಾರ್ಗೋ. ಯಾಕೆ ನೀವು ಇಲ್ಲಿ ಗಲಾಟೆ ಮಾಡ್ತಿದ್ದೀರಾ? ಬನ್ನಿ ಕೂತ್ ಮಾತಾಡೋಣ. ಯಾವ ಮನೇಲಿ ನನಗ್ ಮರ್ಯಾದೆ ಇಲ್ವೋ ಅಲ್ಲಿ ನಾನ್ ಕಾಲಿಡಲ್ಲ. ನಾನ್ ಹೇಳೋದೆಲ್ಲ ಹೇಳಾಗಿದೆ. DNA ಟೆಸ್ಟ್ ಮಾಡಿಸಿ ಮೊದಲು, ಆಮೇಲೆ ಸತ್ಯ ಗೊತ್ತಾಗತ್ತೆ. ಇಂಥ ಗಲ್ಲಿಲಿ ನಮ್ ಕಾರ್ ಕೂಡ ಬರಲ್ಲ. ಅಂಥದ್ರಲ್ಲಿ ನಮ್ಮನೆಗೆ ಬಂದು ಸೆಟ್ಲ್ ಆಗೋದಕ್ಕೆ ಪ್ಲಾನ್ ಮಾಡಿದ್ಲಲ್ಲ ನಿಮ್ ಮಗಳು. ರೀ ನಡ್ರಿ ಇಲ್ಲಿಂದ. ಇಂಥ ಜನಗಳ ಹತ್ರ ಏನ್ ಮಾತಾಡೋದು? ನಡಿ ಅವಕಾಶ. ಹೋಗ್ಬೇಡಿ ರೀ, ನನ್ ಮಾತು ಕೇಳಿ. ಚಾಕಮ್ಮ ಹೋಗ್ಬೇಡಿ ರೀ. ಅದೇನೆಲ್ಲ ಮಾತಾಡ್ಬಿಟ್ಟಿಯಲ್ಲೇ, ಒಳ್ಳೆ ಫ್ಯಾಮಿಲಿ ಮರ್ಯಾದೆ ಕಳೆದ್ಬಿಟ್ಟಿಯಲ್ಲೇ. ಅವ್ರೇನು ಮಾಡಿದಂತ ಇಷ್ಟು ಗಲಾಟೆ ಮಾಡಿದೆ ನೋಡ್ತಾ ಇರು. ಒಂದಿನ ಇದೇ ತರಹ ನಿನ್ನ ಮರ್ಯಾದೆನೂ ಹೋಗುತ್ತೆ. ರೀ ಸ್ವಲ್ಪ ಸುಮ್ಮನೆ ಇರ್ತೀರಾ? Sheila, come here. ಎಸ್ ಸರ್. ನೋಡ್ರಿ, ನಾನು ಅವಾಗಿಂದ M&M ಕಂಪ್ನಿ ಫೈಲ್ನ ಹುಡುಕ್ತಾ ಇದ್ದೀನಿ. ನಿನ್ನೆ ತಾನೇ ನನ್ನ ಟೇಬಲ್ ಮೇಲೆ ಇತ್ತು, ಇವಾಗ ಕಾಣಿಸ್ತಿಲ್ಲ ಅದು. ಹೌದಾ? ಏನೋ ಗೊತ್ತಿಲ್ಲ ಸರ್. ಏನು ಗೊತ್ತಿಲ್ವಾ? ಹೌ ಕ್ಯಾನ್ ಯು ಸೇ ದಟ್? ನೋಡ್ರಿ, ಅವ್ರು ನಮ್ಮ ರೆಫಿಡೆಂಟ್ ಕ್ಲೈಂಟ್ಸ್. ತುಂಬಾ ಇಂಪಾರ್ಟೆಂಟ್ ಫೈಲ್, ತಮಾಷೆನೇ ಅಲ್ಲ. ಅದು ಎಲ್ಲಿದೆ ಅಂತ ನೋಡಿ, ಕ್ವಿಕ್. ಓಕೆ ಸರ್. ಅಲ್ಲ ನಾನು ಹುಡುಕ್ತೇರಿ, ಇಲ್ಲ ಅಲ್ಲಿ. ಇಲ್ಲ ಸರ್, ಸಿಗ್ಲಿಲ್ಲ. ಇಲ್ಲಿರೋ ಫೈಲ್ ಇಲ್ಲ ಅಂದ್ರೆ ಏನ್ರಿ ಅರ್ಥ? ಯಾರೋ ಬೇಕು ಅಂತ ಮಿಸ್ಪ್ಲೇಸ್ ಮಾಡಿರ್ತಾರೆ. ಎಲ್ರ ಹತ್ರನೂ ಹೋಗಿ ನೋಡಿರ ಅಂತ ಕೇಳಿ ಬೇಗ. ಓಕೆ ಸರ್. ಒಂದ್ ಸೆಕೆಂಡ್, ಆ ಫೈಲ್ ಡೀಟೇಲ್ಸ್ ಎಂಟ್ರಿ ಮಾಡಿದವ್ರು ಯಾರು? ಅದು ಸುನಿಧಿ ಸರ್, ಅವಳೇ ಮಾಡಿದ್ದು. ಓ, ಇಸ್ ಇಟ್? ಹೊಸ ಹುಡುಗಿ ಬೇರೆ, ಅದರಲ್ಲಿರೋ ಡೀಟೇಲ್ಸ್ನ ಬೇರೆಯವ್ರಿಗೆ ಕೊಟ್ರೆ ನನ್ನ ಕತೆ ಏನಾಗಬೇಕು? ಯು ನೆವರ್ ನೋ. ಸರ್ ಏನು ಮಾಡಲಿ? ಮೊದಲು ಆ ಸುನಿಧಿನ ಬರ ಕೇಳಿ. ಓಕೆ ಸರ್. ಬಾಸ್ ಕರೀತಿದ್ದಾರೆ ಸುನಿಧಿ, ನಿನ್ನ. ಬರ್ತೀನಿ. ಸುನಿಧಿ, ಸುನಿಧಿ, ಆ M&M ಕಂಪ್ನಿ ಫೈಲ್ ಎಲ್ಲಿದೆ? ಗೊತ್ತಿಲ್ಲ ಸರ್ ನನಗೆ. ಯಾಕೆ ಹೇಳ್ತಿದ್ದೀರಾ? ನೋಡು, ನಾಟಕ ಮಾಡಬೇಡ. ನಿನಗೆ ತುಂಬಾ ಚೆನ್ನಾಗಿ ಗೊತ್ತು. ನೀನೇ ತಾನೇ ಫೈಲ್ ನೋಡ್ಕೊಳ್ತಾ ಇದ್ದಿದ್ದು. ಸರ್, ದಿನಕ್ಕೆ 20 ಫೈಲ್ ನೋಡ್ತಿರ್ತೀನಿ. ಯಾವುದೋ ಏನೋ ನೆನಪಿಲ್ಲ ನನಗೆ. ಡೋಂಟ್ ಪ್ಲೇ ವಿತ್ ಮೀ ಸುನಿಧಿ. ಐ ನೋ, ಆ ಫೈಲ್ ನಿನ್ನ ಹತ್ರನೇ ಇದೆ. ಇಲ್ಲ ಅಂದ್ರೆ ಬೇರೆ ಯಾರಿಗೋ ಕೊಟ್ಟಿರ್ತೀಯಾ ಅಷ್ಟೇ. ಏನು? ಯಾರಿಗೋ ಕೊಟ್ಟಿರ್ತೀನ? ವಾಟ್ ನಾನ್ಸೆನ್ಸ್! ಏನ್ ಹಾಗಂದ್ರೆ? ಏನಂದ್ರೆ ಅದು ತುಂಬಾ ದೊಡ್ಡ ಕಂಪ್ನಿ. ಅವ್ರ ಡೀಟೇಲ್ಸ್ ನ ಹೊರಡೆ ಕೊಟ್ರೆ ಚೆನ್ನಾಗಿ ದುಡ್ಡು ಸಿಗುತ್ತೆ. ಸೊ ಮಾಡ್ಕೊಂಡಿದ್ಯಾ ಅಂದೆ. ಹಲೋ, ನೀವು ನನ್ನ ಬಾಸ್ ಅನ್ನೋ ಕಾರಣಕ್ಕೆ ಬಾಯಿಗೆ ಬಂದಾಗ ಮಾತಾಡಿದ್ರೆ ಚೆನ್ನಾಗಿರಲ್ಲ. ನೋಡಿ, ನಾನ್ ಕೆಲಸ ಮಾಡೋ ಕಂಪನಿಗೆ ಮೋಸ ಮಾಡೋಂತವಳಲ್ಲ. ಆ ಬುದ್ಧಿನೂ ನನಗಿಲ್ಲ. ನಿಮಗ್ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಹೇಳಿ, ಈ ಕ್ಷಣ ಕೆಲಸ ಬಿಟ್ಟು ಹೋಗ್ತೀನಿ. ಅದು ಬಿಟ್ಟು ಏನೇನೋ ಹೇಳ್ಬೇಡಿ. ಸುನಿಧಿ, ಸುಮ್ಮನೆ ಕಿರ್ಚಿದ್ರೆ ಏನು ಪ್ರಯೋಜನ ಇಲ್ಲ. ಮೊದಲು ಆ ಫೈಲ್ ಎಲ್ಲಿದೆ ಅನ್ನೋದನ್ನ ಹೇಳು. 2 ದಿನದಿಂದ ಒಂದೆರಡು ಫೈಲ್ ಮಿಸ್ ಆಗಿತ್ತು. ಆಗ ನಾನು ತಲೆ ಕೆಡಿಸ್ಕೊಳ್ಳಿಲ್ಲ. ಬಟ್ ನೌ ನೋ ವೇ. ನೋಡಿ ಮಿಸ್ಟರ್ ಗೌರವ್, ಇಷ್ಟೊತ್ತು ತಡ್ಕೊಂಡು ಸುಮ್ಮನೆ ಇದ್ದೆ ನಾನು. ನನ್ಗೇನು ಗೊತ್ತಿಲ್ಲ ಅಂತ ಹೇಳಿದ್ರು ಮತ್ತೆ ಮತ್ತೆ ಅದನ್ನೇ ಕೇಳ್ತಿದ್ದೀರಾ. ಮೊದಲು ಲೈಫಲ್ಲಿ ನಂಬೋದನ್ನ ಕಲೀರಿ.